ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಮಣಿ ಟಿ ಮುರಳಿ. ಇವತ್ತಿನ ವಿಡಿಯೋನಲ್ಲಿ ನೀವು ತಿಳ್ಕೊಳ್ಳೋ ವಿಷಯ ಅಂದರೆ ರಹಸ್ಯ ಅನ್ನೋ ಒಂದು ಪುಸ್ತಕದ ಬಗ್ಗೆ. ಇದು ಕನ್ನಡದಲ್ಲಿ ಅನುವಾದ ಆಗಿದೆ. ಮೇಯ್ನಾಗಿ ಇದು ಬರೆದಿರೋದು ಇಂಗ್ಲೀಷಲ್ಲಿ. ಅದರ ಹೆಸರು ದ ಸೀಕ್ರೆಟ್ ಅಂತ. ಇದನ್ನು ಬರೆದಿರೋದು ರಾಂಡಾ ಬರ್ನ್ ಇಲ್ಲ ರಾಂಡಾ ಬೈರ್ನ್ ಅಂತ ಕರೀತಾರೆ. ಇವ್ರು ಯಾರು, ಇವ್ರು ಯಾಕೆ ಈ ಥರ ಒಂದು ದೊಡ್ಡ ರಹಸ್ಯನ ಬಿಚ್ಚಿಟ್ಟಿದ್ದಾರೆ ಈ ಬುಕ್ಕಲ್ಲಿ, ಮತ್ತು ಅಷ್ಟು ಜನ ಈ ರಹಸ್ಯ ಬುಕ್ನ ತಗೊಂಡು ಜೀವನದಲ್ಲಿ ಅಪ್ಲೈ ಮಾಡಿದ್ದಾರೆ, ಏನೇನು ಅಳವಡಿಸ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ, ಮತ್ತು ತುಂಬ ಜನ ಜೀವನ ತುಂಬ ಚೇಂಜ್ ಆಗಿದೆ ಲೈಫಲ್ಲಿ. ಹೀಗೆ ಎಲ್ಲರ ಜೀವನ ಚೇಂಜ್ ಮಾಡಿದಂತಹ ಈ ರಹಸ್ಯ ಯಾವುದು ಅಂತ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ರಾಂಡಾ ಬೈರನ್ ಅವರು ಈ ಬುಕ್ಕಲ್ಲಿ ಫಸ್ಟ್ ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್ಸ್ ಹೇಳ್ತಾರೆ. ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಹೋಗ್ತಾರೆ. ಅವ್ರ ಜೀವನದಲ್ಲಿ ಈ ಒಂದು ಸ್ಥಿತಿಗೆ ತಂದಂತಹ ಪ್ರತಿಯೊಬ್ಬರಿಗೆ ಅವರು ಥ್ಯಾಂಕ್ಸ್ ಹೇಳ್ತಾ ಹೋಗ್ತಾರೆ. ಈ ಥ್ಯಾಂಕ್ಸ್ ಅಂದರೆ ಧನ್ಯವಾದಗಳು, ಇದು ಗ್ರ್ಯಾಟಿಟ್ಯೂಡ್ಸು. ಅವರು ಫಸ್ಟ್ ಪೇಜಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಸೆಕೆಂಡ್ ಪೇಜಲ್ಲಿ ಅವರು ಸ್ಲೋ ಆಗಿ ಓಪನ್ ಮಾಡ್ತಾರೆ ಅವ್ರ ಸೀಕ್ರೆಟ್ಗಳನ್ನ. ಅವರು ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವರು ಏನು ಮಾಡ್ತಿರ್ತಾರೆ, ಅವರು ಬುದ್ಧಿ ಇರುತ್ತೆ, ಅವ್ರು ಚೆನ್ನಾಗಿ ವಿದ್ಯಾವಂತರು ಆಗಿರ್ತಾರೆ, ಓದಿರ್ತಾರೆ, ಆದರೆ ನೌಕರಿ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಇವರು ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸು. ಇವ್ರಿಗೆ ದುಡ್ಡು ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ದುಡಿಯೋದು, ಸಂಬಳ ಬರುತ್ತೆ, ಅದರಲ್ಲಿ ಖರ್ಚು ಮಾಡೋದು, ಲಾಸ್ಟಲ್ಲಿ ಸ್ವಲ್ಪ ಅಂತ ಎತ್ತಿಡೋದು, ಸ್ವಲ್ಪ ಆದಷ್ಟು ಸೇವಿಂಗ್ಸ್ ಮಾಡೋದು, ಮತ್ತು ಅದೇ ದುಡ್ಡು ಏನಾದರೂ ಅರ್ಜೆಂಟ್ಸ್ ಬಂದರೆ ಖರ್ಚು ಮಾಡೋದು, ಮತ್ತು ತಿಂಗಳು ಸಂಬಳಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಇದು ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ತಾರೆ. ಅಪ್ಪರ್ ಮಿಡಲ್ ಕ್ಲಾಸ್ ಏನು ಅಂದರೆ, ಕೆಲವರು ಸ್ವಂತ ಮನೆ ಇರುತ್ತೆ, ಕೆಲವ್ರಿಗೆ ಸ್ವಂತ ಮನೆ ಇರಲ್ಲ, ಬಟ್ ಅವ್ರು ಚೆನ್ನಾಗಿ ಓದಿರ್ತಾರೆ, ಒಳ್ಳೆ ಪೊಸಿಷನಲ್ಲಿರ್ತಾರೆ, ಬಟ್ ನೌಕರಿ ಮಾಡ್ತಿರ್ತಾರೆ. ಅವ್ರ ಜೀವನ ಅವ್ರು ದುಡಿಯೋ ಸಂಬಳದಿಂದ ನಡೀತಾ ಇರುತ್ತೆ. ಹೀಗೇ ರಾಂಡಾ ಬೈರನ್ ಅವರು ಅವ್ರ ಲೈಫಲ್ಲಿ ತುಂಬಾ ಚೇಂಜಸ್ ನೋಡಿದರು. ಅವರಿಗೆ ಯಾವಾಗಲೂ ಅನಿಸೋದು, ಯಾಕೆ ನಾವು ಮಿಡಲ್ ಕ್ಲಾಸು ಅಪ್ಪರ್ ಮಿಡಲ್ ಕ್ಲಾಸ್ ಹೀಗೇ ಇರ್ತೀವಿ, ಆದರೆ ಈ ಶ್ರೀಮಂತರು ಏನೋ ಇರಬೇಕು, ಈ ಶ್ರೀಮಂತರಲ್ಲಿ ಇವ್ರು ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಬಟ್ ಪ್ರತಿಯೊಬ್ಬರು ಶ್ರೀಮಂತರು ಏನು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವ್ರಿಗೆ ಒಬ್ಬರು ಫ್ರೆಂಡ್ ಆಗ್ತಾರೆ, ಪ್ರತಿಯೊಬ್ಬರು ಶ್ರೀಮಂತರ ಹತ್ರ ಹೋಗಿ ಕೆಲವೊಂದು ಪ್ರಶ್ನೆಗಳು ತಿಳ್ಕೊತಾರೆ, ತುಂಬ ಕಷ್ಟದಲ್ಲಿ ಸಿಲ್ಕೊಂಡ್ಬಿಟ್ಟಿರ್ತಾರೆ, ತುಂಬ ಪ್ರಾಬ್ಲಮ್ಸಲ್ಲಿ ಒದ್ದಾಡ್ತಾ ಇರ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ಇಂಥ ಕಷ್ಟ ಅಂತ ಹೇಳಲ್ವಾ, ಹಾಗೆ ಇವ್ರಿಗೂ ಕಷ್ಟ ಬರ್ತಾ ಹೋಗುತ್ತೆ. ಆಗ ರಾಂಡಾ ಬೈರ್ನ್ ಅವರು ನಿಜವಾದ ರಹಸ್ಯ ತಿಳ್ಕೊತಾರೆ. ದೊಡ್ಡ ದೊಡ್ಡ ಶ್ರೀಮಂತರು ಇವ್ರಿಗೆ ಒಂದೊಂದು ರಹಸ್ಯನ ಬಿಚ್ಚಿಡ್ತಾ ಹೋಗ್ತಾರೆ. ಆಗ ಪ್ರತಿಯೊಬ್ಬರ ಹತ್ರನೂ ಕೇಳಿದಾಗ ಸೇಮ್ ರಹಸ್ಯ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಕಷ್ಟಪಟ್ಟು ಬಂದಿರೋರ ಹತ್ರ ಎಲ್ಲ ಹೋಗಿ ಕೇಳ್ತಾರೆ. ಅವ್ರಿಗೆ ಅನಿಸುತ್ತೆ, ಅದನ್ನು ಅಳವಡಿಸ್ಕೊತಾರೆ ಅವ್ರ ಲೈಫಲ್ಲಿ. ಆವಾಗ ಯಾವ ಕಷ್ಟನೂ ಇರಲ್ಲ. ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬಂದುಬಿಡುತ್ತೆ. ಅವ್ರಿಗೆ ಎಷ್ಟು ಸಂಪಾದನೆ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ಸಂಪಾದನೆ ಮಾಡಿಬಿಡ್ತಾರೆ. ಅವ್ರು ಅಂದ್ಕೊಳ್ದೇ ಇರೋ ಅಷ್ಟು ದುಡ್ಡು ಬರ್ತಾನೇ ಇರುತ್ತೆ, ಅಂದರೆ ದುಡ್ಡು ಫ್ಲೋ ಆಗ್ತಾನೇ ಇರುತ್ತೆ ಅವ್ರಿಗೆ ಅನಿಸುತ್ತೆ. ತುಂಬ ಜನಕ್ಕೆ ಈ ರಹಸ್ಯ ಗೊತ್ತಿಲ್ಲ. ಇದು ಬರೀ ದುಡ್ಡಿನ ವಿಷಯ ಅಂತ ಅಲ್ಲ, ಈ ಬುಕ್ಕಲ್ಲಿ ಪಾಸಿಟಿವಿಟಿ ಬಗ್ಗೆನೂ. ಅಂದರೆ ಕೆಲವರು ಆಗಲ್ಲ ಹೋಗಲ್ಲ ಅಂತ ಮಾತಾಡೋರಿಗೆ ಎಲ್ಲನೂ ಆಗುತ್ತೆ, ಎಂಥ ಒಂದು ಕಷ್ಟನೂ ಸುಲಭ ಆಗೋಗುತ್ತೆ, ಸುಲಭವಾಗಿ ನಾವು ಜೀವನ ಮಾಡ್ಬೋದು, ನಮ್ಮ ಆಲೋಚನೆಗಳನ್ನ ನಾವು ಬದಲಾಯಿಸ್ಕೋಬೇಕು ಅನ್ನೋದು ಅವರು ಈ ಬುಕ್ಕಲ್ಲಿ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನಾವು ದುಡ್ಡು ಬರುತ್ತೆ, ದುಡ್ಡು ಬಂದಾಗ ಅಂತ ಯಾವಾಗ ನಾವು ಯೋಚನೆ ಮಾಡ್ತಿರ್ತೀವೋ, ದುಡ್ಡು ಬರುತ್ತೆ ಅಂದರೆ ಅದು ಬರ್ತಾನೇ ಇರುತ್ತೆ, ಅಂದರೆ ಫ್ಲೋ ಆಗ್ತಾ ಇರುತ್ತೆ ಅಂತಲ್ಲ. ಬರುತ್ತೆ ಅಂದರೆ ನೀವು 60 ವರ್ಷ ಆದ್ರೂ ಅದು ಬರುತ್ತೆ ಅಂತಲೇ ನೀವು ಹೇಳ್ತಾ ಇರ್ತೀರಾ, ಅದೇ ಸಿಚುವೇಶನಲ್ಲಿ ಇರ್ತೀರಾ.
ನೀವಿವಾಗ ನಾನು ಶ್ರೀಮಂತರಾಗಿದ್ದೀನಿ ಅಂತ ಅಂದ್ಕೊಂಡು ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಇವಾಗ ನಾನು ಶ್ರೀಮಂತರಾಗೋಗಿದ್ದೀನಿ, 20 ಕೋಟಿ ದುಡ್ಡಿದೆ, 50 ಕೋಟಿ ದುಡ್ಡಿದೆ ನನ್ನ ಹತ್ರ ಅಂತ ಅಂದ್ಕೊಂಡ್ರೆ, ಆ 50 ಕೋಟಿ ದುಡ್ಡು ತುಂಬ ದೂರದಲ್ಲಿದ್ರೂ ಅದು ತುಂಬ ದೂರ ನಿಲ್ಲಲ್ಲ. ನೀವು ನಿಜವಾಗ್ಲೂ 50 ಕೋಟಿ ದುಡ್ಡು ಇರೋ ಹಾಗಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇವಾಗ ಯಾರಾದರೂ ನಿಮ್ಮನ್ನ ತುಂಬ ಬೈತಾ ಇದ್ದರೆ ಅವ್ರನ್ನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿ, ಅವ್ರನ್ನ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿ, ಇಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಅವ್ರಿಗೆ ಹೋಗಿ ಹೇಳಬೇಕು ಅಂತ ಏನೂ ಇಲ್ಲ. ನಾವು ಒಂದು ಗ್ರ್ಯಾಟಿಟ್ಯೂಡ್ಸ್ ಇಟ್ಕೊಂಡು ಹೇಳ್ಬೋದು. ನಮ್ಮ ಮನಸ್ಸಿನಲ್ಲೇ ನಾವು ಹೇಳ್ಕೊಬೋದು, ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಇವರು ನನ್ನನ್ನು ಅವತ್ತು ಬೈದಿದ್ದಕ್ಕೆ ನಾನು ಈ ಥರ ಆಗಿದ್ದು, ಇವರು ನನ್ನನ್ನು ಹೀಯಾಳಿಸಿದ್ದಕ್ಕೆ ನಾನು ಅದನ್ನು ಚಾಲೆಂಜಾಗಿ ತಗೊಂಡು ಇದು ಮುಗಿಸಿದ್ದು, ನಾನು ಇವತ್ತು ಪೊಸಿಷನ್ನಲ್ಲಿದ್ದೀನಿ ಅಂದರೆ ಇವರೆಲ್ಲರೂ ನನಗೆ ಕಾರಣ, ಇವರೆಲ್ಲ ಬೈದಿದ್ದಾರೆ, ಇವರೆಲ್ಲ ಹೊಡೆದಿದ್ದಾರೆ, ಇವರೆಲ್ಲ ಅವಮಾನ ಮಾಡಿದ್ದಾರೆ, ಆದರೆ ನಾನು ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ, ಇವರಿಂದನೇ ನಾನು ಹೀಗಿದ್ದೀನಿ ಅಂತ ಹೇಳಿ ಅವ್ರಿಗೆ ನಾವು ಗ್ರ್ಯಾಟಿಟ್ಯೂಡ್ಸ್ ಕೊಟ್ಬಿಟ್ರೆ ನಮಗೆ ಅವ್ರ ಮೇಲೆ ದ್ವೇಷ ಇರೋದಿಲ್ಲ, ದ್ವೇಷ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಈ ರಾಂಡಾ ಬೈರನ್ ಅವರು ಏನು ಹೇಳ್ತಾರೆ, ಇದು ದೊಡ್ಡ ರಹಸ್ಯ ಏನಂದರೆ, ನಾವು ಏನು ಬೇಕೋ ಅದು ನಮ್ಮ ಹತ್ರ ಇದೆ ಅಂದ್ಕೊಂಡು ಬರೆದ್ಬಿಟ್ಟು ಅದನ್ನೇ ನಾವು ಒಂದು ಪದೇ ಪದೇ ಸಲ ಅಂದ್ಕೊಂಬಿಟ್ರೆ ನಾವೇ ಲೈಫಲ್ಲಿ ಹೀಗೆ ಅಂತ ತುಂಬ ಹೊತ್ತು ನಿಲ್ಲಲ್ಲ, ಅದು ಬೇಗ ಅದೇ ಆಗೋಗ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾನು ನಿಮಗೆ ಹೇಳ್ದಂಗೆ ಯೂನಿವರ್ಸಲ್ ಲಾ ಆಫ್ ಮೆಡಿಟೇಷನ್ ವೇದಾತ್ರಿ ಮಹರ್ಷಿನೂ ಹೇಳಿದ್ದು ಹೀಗೆ. ನಾನು ಯೂನಿವರ್ಸಲ್ ಲಾ ಆಫ್ ಮೆಡಿಟೇಷನ್ ಮಾಡೋವಾಗ್ಲೂ ಸೇಮ್ ಟು ಸೇಮೇ ನಾವು ಏನು ಅನ್ಕೋತೀವಿ ಅದೇ ನಮಗೆ ವಾಪಸ್ ಸಿಗುತ್ತೆ ಅಂತ ನಾನು ಹೇಳಿದೆ. ಹಾಗೆ ನಮ್ಮ ಆಲೋಚನೆಗಳನ್ನ ನಾವು ಬದಲಾಯಿಸ್ಕೋಬೇಕು. ಇವಾಗ ತುಂಬ ಕಷ್ಟ ಅದು. ಕೆಲವ್ರು ಹೇಳ್ತಾರೆ, ಏನು ನಾವೇನು ಹುಚ್ಚರ, ನಮ್ಮ ಹತ್ರ 20 ರೂಪಾಯಿ ದುಡ್ಡಿಲ್ಲ, ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿದೆ ನನಗೆ ಅಂತ ಅಂದ್ಕೊಳ್ಳೋದು ಅಷ್ಟು ಸುಲಭನಾ ಅಂತ. ಈ ಬುಕ್ ನೀವು ಓದಬೇಕು. ಅದು ಸುಲಭ ಅಲ್ವೋ, ಆದರೆ ನೀವು ಅದು ಹಾಗೆ ಅಂದ್ಕೊಳ್ಳಿ, ಮನಸ್ಫೂರ್ತಿಯಾಗಿ ನೀವು ಹಾಗೆ ಅಂದ್ಕೊಳ್ಳಿ, ಗ್ಯಾರಂಟಿ ನಿಮಗೆ ತುಂಬ ದಿವಸ ಇರೋದಿಲ್ಲ, ಬೇಗ ಲಕ್ಷಗಳು ನಿಮ್ಮ ಕೈಯಲ್ಲಿ ಸೇರುತ್ತೆ, ತುಂಬ ದಿನ ಇರೋದಿಲ್ಲ. ಯಾಕಂದರೆ ನಮ್ಮ ಮನಸ್ಥಿತಿ ನಾವು ಆ ಫ್ರೀಕ್ವೆನ್ಸಿಗೆ ತಂದುಬಿಟ್ಟಿದ್ದೀವಿ ಅಂತ ಅರ್ಥ. ಈ ಬುಕ್ಕಲ್ಲಿ ಲೀಸಾ ನಿಕೋಲಸ್ ಮತ್ತು ದೊಡ್ಡ ರಿಪೋರ್ಟರ್ಸು, ದೊಡ್ಡ ದೊಡ್ಡ ಶ್ರೀಮಂತರು, ಕಂಪನಿ ಓನರ್ಸು ಅವ್ರನ್ನೆಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಹಾಗೇ ಅಂದ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲರೂ ದೊಡ್ಡ ಮನುಷ್ಯರು ಹಾಗಾಗೇ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ ಅವ್ರ ಹತ್ರ ಸಾವಿರಾರು ಕೋಟಿಗಳಿದೆ. ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಳ್ಳೋರು ಯಾವುದೂ ಆಗಲ್ಲ. ಹಾಗಂತ ಹಾರ್ಡ್ ವರ್ಕ್ ಮಾಡ್ದಿರ ಸುಮ್ಮನೆ ಹಾಗೆ ಅಂದ್ಕೊಂಡ್ರೆ ಆಗೋಗುತ್ತಾ ಅಂದರೆ ನಿಮ್ಮ ಕೈಯಲ್ಲಿ ಈ ಹಾರ್ಡ್ ವರ್ಕ್ ಮಾಡಿಸ್ಬಿಡುತ್ತೆ. ಸೊ ಈ ರಾಂಡಾ ಬೈರನ್ ಬುಕ್ಕು ಹೇಗಾಯಿತು ಅಂದರೆ, ಒಂದು ಮೂವಿ ಮಾಡ್ತಾರೆ. ಈ ರಾಂಡಾ ಬರ್ನ್ ಅವರು ಏನು ಮಾಡ್ತಾರೆ, ಈ ದೊಡ್ಡ ದೊಡ್ಡ ರಿಪೋರ್ಟರ್ಸ್ನೆಲ್ಲ ಹಿಡಿದು ಒಂದು ಮೂವಿ ಮಾಡ್ತಾರೆ. ನೀವು ಮೂವಿನ ಡೌನ್ಲೋಡ್ ಮಾಡ್ಬೋದು. ಇದು ದ ಸೀಕ್ರೆಟ್ ಅಂತಲೇ ಇದೆ ಆ ಮೂವಿ ಹೆಸರು. ಪ್ರತಿಯೊಬ್ಬರು ಅವರು ಈ ಮೂವಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಮೂವಿ ಹೇಗೆ ಓಡ್ತು ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಓಡ್ತು ಈ ಮೂವಿ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಅವ್ರ ಬಾಯಲ್ಲಿ ಹೇಳಿಸ್ತಾರೆ. ಅವರೆಲ್ಲರನ್ನೂ ರಿಯಲ್ ಆಗಿ ಅವರ ಲೈಫ್ ಸ್ಟೋರಿಗಳನ್ನ ಹೇಳ್ತಾರೆ. ಅವರ ಲೈಫ್ ಚೇಂಜ್ ಆಗಿದ್ದು ಯಾವಾಗ, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾದ್ರೆ. ನಾನು ಈ ಬುಕ್ ಓದೋವಾಗ ನನಗೆ ತುಂಬ ಅನ್ನಿಸ್ತಿತ್ತು, ನನಗೆ ನೆಗೆಟಿವಿಟಿನೇ ಇರ್ತಾ ಇರಲಿಲ್ಲ. ಇಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡೋರು ನನ್ನ ತಲೆನಲ್ಲೂ ಹಾಕ್ಕೊಳ್ತಿರ್ಲಿಲ್ಲ, ಅವ್ರನ್ನ ನಾನು ನೆನೆಸ್ಕೊಳ್ತಾನೂ ಇರಲಿಲ್ಲ. ನಾನು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತಿದ್ದೆ. ಇವಾಗ ಏನಾಯಿತು ಮೇಡಮ್ ನಿಮಗೆ, ಬುಕ್ ರೀಡ್ ಮಾಡಿಬಿಟ್ಟ ಮೇಲೆ ಪಾಸಿಟಿವಿಟಿ ಹೊಟ್ಟೋಯ್ತಾ ಅಂತ? ಇಲ್ಲ, ಆ ಬುಕ್ ರೀಡ್ ಮಾಡಿದ್ಮೇಲೆ ನಾನು ಒಂದು ದಿವಸ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ, ನಾವು ಒಂದು ಸಲ ಬುಕ್ ರೀಡ್ ಮಾಡಿಬಿಟ್ರೆ ಅದು ನಮ್ಮ ಬ್ರೈನಲ್ಲಿ ಅದು ಪ್ರಿಂಟ್ ಆಗಿಬಿಡುತ್ತೆ, ಅಂದರೆ ಮೈಲಿನೇಟ್ ಆಗೋಗುತ್ತೆ, ಮೆಮರಿಯಾಗಿ ಉಳ್ಕೊಂಬಿಡುತ್ತೆ ಅದು. ಹಾಗೆ ಬುಕ್ ರೀಡ್ ಮಾಡೋದು ಬೇಗ ನಾವು ಮರೆಯಲ್ಲ. ಈ ಮೂವಿ ನೋಡೋದು ಇಲ್ಲ ಕೇಳಿಸ್ಕೊಳ್ಳೋದು ಬೇಗ ಮರ್ತೋಗ್ಬಿಡ್ತೀವಿ, ಆದರೆ ಈ ಬುಕ್ನ ರೀಡ್ ಮಾಡೋದು ಮರೆಯಲ್ಲ. ಸೊ ದ ಸೀಕ್ರೆಟ್, ರಹಸ್ಯ ಅನ್ನೋ ಒಂದು ಬುಕ್ನ ನೀವು ಓದ್ಬಿಟ್ಟು ನಿಮ್ಮ ಜೀವನನೇ ನೀವು ಬದಲಾಯಿಸ್ಕೊಬೋದು. ತುಂಬ ಕಷ್ಟ ಅದು, ಆ್ಯಕ್ಚುಲಿ ತುಂಬ ಕಷ್ಟ ಇದೆ.
ನಮ್ಮ ಹತ್ರ ದುಡ್ಡು ಇಲ್ಲದೆ ಇರೋವಾಗ ದುಡ್ಡಿದೆ ಅಂತ ಅಂದ್ಕೊಳ್ಳೋದು, ನಮ್ಮ ಹತ್ರ ಖುಷಿ ಇಲ್ಲದೆ ಇರೋವಾಗ ಖುಷಿ ಇದೆ ಅಂತ ಅಂದ್ಕೊಳ್ಳೋದು, ನಮ್ಮ ಹತ್ರ ಸಕ್ಸಸ್ ಇಲ್ಲದೆ ಇರೋವಾಗ ನಮ್ಮ ಹತ್ರ ಸಕ್ಸಸ್ ಆಗಿದ್ದೀನಿ ಅಂತ ಅಂದ್ಕೊಳ್ಳೋದು ತುಂಬ ಕಷ್ಟ ಇದೆ. ಬಟ್ ಒಂದ್ಸಲ ಅಂದ್ಕೊಂಡು ನೋಡಿ, ಮನಸ್ಫೂರ್ತಿಯಾಗಿ ಅಂದ್ಕೊಂಡು ಅದನ್ನೇ ಪದೇ ಪದೇ ನಿಮ್ಮ ಬ್ರೈನ್ಗೆ ಫೀಡ್ ಮಾಡಿ, ಆವಾಗ ಈ ಯೂನಿವರ್ಸು ಓ ಹೌದು ಇವಳು ನಿಜವಾಗ್ಲೂ ಶ್ರೀಮಂತಳು, ಇವಳು ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿದ್ದಾಳೆ ಅಂತ ಹೇಳಿ ವಾಪಸ್ ನಿಮಗೆ ಹ್ಯಾಪಿನೇ ಕೊಡುತ್ತೆ. ನೀವು ದುಡ್ಡು ನಾನು ತುಂಬ ಶ್ರೀಮಂತರು ಅಂತ ಅಂದ್ಕೊಂಡ್ರೆ ನೀವು ತುಂಬ ಶ್ರೀಮಂತರಾಗೋ ಹಾಗೆ ಯೂನಿವರ್ಸೇ ನಿಮಗೆ ಶ್ರೀಮಂತರಾಗಿ ಮಾಡುತ್ತೆ. ಸೊ ಯೂನಿವರ್ಸ್ ನಾವು ಏನು ಹೇಳ್ತೀವಿ ಅದೇ ನಾವು ಬ್ಯಾಕ್ ಅಂತ. ನಾನು ಕಂಪ್ಲೇಂಟ್ ಮಾಡಿದ್ರೆ ನನಗೆ ಕಂಪ್ಲೇಂಟ್ ವಾಪಸ್ ಬರುತ್ತೆ, ನಾನು ಇನ್ನೊಬ್ಬರನ್ನ ಬೈದರೆ ಆ ಬೈಗಳನ್ನೇ ನನಗೆ ವಾಪಸ್ ಬರುತ್ತೆ. ಸೊ ನಾನೇನಾದರೂ ಶ್ರೀಮಂತಲು ಅಂದ್ಕೊಂಡ್ರೆ ಆ ಶ್ರೀಮಂತಿಕೆನೇ ನನಗೆ ವಾಪಸ್ ಬರುತ್ತೆ ಅನ್ನೋದೇ ಈ ಬುಕ್ಕಲ್ಲಿ ಹೇಳಿರೋದು. ತುಂಬ ಜನ ಈ ಬುಕ್ನ ಓದಿದ್ದಾರೆ. ಓದದೇ ಇರೋರು ಪ್ಲೀಸ್ ಈ ಬುಕ್ನ ಓದಿ, ಮತ್ತು ಸಮಾಧಾನ ಮಾಡಿಕೊಂಡು ಹೀಯಾಳಿಸ್ತೀರ ನಂಬಿ, ಇದನ್ನು ತುಂಬ ನಂಬಿಕೆ ಇಟ್ಟು ನಂಬಿ ಈ ಬುಕ್ನ ಓದಿದ್ರೆ ಮಾತ್ರ ನಿಮಗೆ ನಿಮ್ಮ ಲೈಫ್ ಚೇಂಜ್ ಆಗೋದು. ಹಾಗಂದ್ರೆ ನನ್ನ ಲೈಫ್ ಚೇಂಜ್ ಆಗಿದೆಯಾ? ಸಾವಿರಾರು ಜನ, ಲಕ್ಷಾಂತರ ಜನ ಲೈಫು ಚೇಂಜ್ ಆಗಿದೆ, ಪಾಸಿಟಿವಿಟಿ ಆಗಿದೆ. ನಾನು ಸುಮ್ಮನೆ ಕೈಯಲ್ಲಿ ಮುಟ್ತೀನೋ ಅವಾಗೆಲ್ಲ ನನಗೆ ತುಂಬ ಸಮಾಧಾನ ಆಗೋಗುತ್ತೆ, ಖುಷಿ ಆಗುತ್ತೆ. ಈ ಬುಕ್ ಆದಮೇಲೆ ತುಂಬ ಬುಕ್ಸ್ ಬಂತು. ದ ಮ್ಯಾಜಿಕ್, ಹೀರೋ, ಇಂಥದ್ದೆಲ್ಲ, ದ ಗ್ರೇಟೆಸ್ಟ್ ಸೀಕ್ರೆಟ್ ಇವೆಲ್ಲ ಬಂತು. ನಾನು ಅವೆಲ್ಲ ಪರ್ಚೇಸ್ ಮಾಡಿ ಎಲ್ಲ ಬುಕ್ಸು ಓದ್ಬಿಟ್ಟಿದ್ದೀನಿ. ತುಂಬ ಇಷ್ಟ ಆಗ್ತಿತ್ತು ಈ ಬುಕ್ ಓದೋವಾಗ. 15 ಡೇಸ್ಗೆಲ್ಲನೂ ನಾನು ಒಂದೊಂದು ಬುಕ್ ಫಿನಿಷ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಸ್ಲೋ ಆಗಿಬಿಟ್ಟಿದ್ದೀನಿ ಬುಕ್ ರೀಡ್ ಮಾಡೋದ್ರಲ್ಲಿ. ವಿಪರೀತ ಬುಕ್ಸ್ಗಳಿದ್ದಾವೆ ನನ್ನ ಮನೆಯಲ್ಲಿ, ಹೇಳ್ಕೊಳಕ್ಕಾಗದೇ ಇರೋಷ್ಟು ಬುಕ್ಸ್ಗಳಿದ್ದಾವೆ. ಓದಿ 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 ಅಂತ ನನಗೆ ತುಂಬ ಖುಷಿ ಆಗುತ್ತೆ ಓದಬೇಕಾದ್ರೆ. ಈ ಬುಕ್ ಒಂಥರ ಸ್ಪೆಷಲ್ ಅನ್ನಿಸ್ತು. ಲೈಫ್ನ ಚೇಂಜ್ ಮಾಡೋ ಕೆಲವೊಂದು ಬುಕ್ಸ್ಗಳಲ್ಲಿ ಈ ಬುಕ್ಕನ್ನು ಟಾಪಲ್ಲಿ ನಿಲ್ಲುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಒಳ್ಳೆ ಮಾಹಿತಿಗಳು ಸಿಕ್ಕಿದೆ ಅಂದರೆ, ನಿಮ್ಮ ಲೈಫ್ನ ಚೇಂಜ್ ಮಾಡುವಂತಹ ಮಾಹಿತಿಗಳು ಸಿಕ್ಕಿದೆ ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.